ನೀನೇನು ಥ್ಯಾಂಕ್ಸ್ ಹೇಳ್ತಿದ್ಯಾ ಅಥವಾ ಧಮಕಿ ಆಗ್ತಾ ಇದೆಯಾ? ನೀನು ಥ್ಯಾಂಕ್ಸ್ ಹೇಳಿದ್ರೆ ನಾನು ಅದನ್ನ ಒಪ್ಕೊಂಡ್ಬಿಡ್ಬೇಕಾ? ಹಾಗಂತ ಏನಾದರೂ ರೂಲ್ಸ್ ಇದೆಯಾ? ನೋಡಿ ನೋಡಿ, ಸುಮ್ಮನೆ ಜಗಳ ಕಾಯ್ತಿದ್ದೀರಾ, ಆಮೇಲೆ ನಾನೇ ಜಗಳ ಗಂಟಿ ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತೀರಾ. ಜಗಳ ಗಂಟಿ ಅಲ್ದೆ ಇನ್ನೇನು ಹೇಳಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಂತೂ ನಿಮಗೆ ಕೃತಜ್ಞತೆ ಹೇಳಾಯ್ತು. ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಕಿಟಕಿ ಇಳಿಸ್ಬಿಟ್ಟು ಆಚೆ ಹಾಕ್ಬಿಡಿ. ದುರ್ಗಾನೆ, ನೀನು ಸೀರಿಯಸ್ ಆಗಿ ಮಾತಾಡೋದು ನೋಡಿ ನಾನು ಊರಿಂದ ವಾಪಸ್ ಬರ್ತಾ ದುರ್ಗಾ ಬದಲು ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ಬಿಟ್ಟೇನೋ ಅಂತ ಅನ್ಕೊಂಬಿಟ್ಟೆ. ಈಗ ನೀನು ಜಗಳ ಮಾಡಿದ್ಮೇಲೆ ನಿನ್ನ ತಲೆ ನೆಟ್ಗಿದೆ ಅನ್ನೋದು ಕನ್ಫರ್ಮ್ ಆಯ್ತು. ಫೈನಲಿ ಇಟ್ ಸೀಮ್ಸ್ ನಾರ್ಮಲ್. ಇವಾಗ ನನ್ನ ತಲೆ ನೆಟ್ಟಿಗಿದೆ ಅಂತ ಇನ್ನು ಸಾಬೀತ್ ಮಾಡಿ ತೋರ್ಸ್ಲಾ? ಏಯ್ ಬೇಡ ನೋಡು, ಬಾಟ್ಲು ಪಕ್ಕಕ್ಕಿಡು, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಪಕ್ಕಕ್ಕೆ ಇಡ್ಬೇಕಾ ಬಾಸು? ಏಕೆ? ನನ್ನ ತಲೆ ನೆಟ್ಟಿಗಿದೆ ಅಂತ ಸಾಬೀತ್ ಮಾಡೋದು ಬೇಡವಾ? ಬೇಡ ದುರ್ಗಾ, ಚೆನ್ನಾಗಿರಲ್ಲ. ನೀನು ನಾರ್ಮಲ್ ಆಗಿದೆ ಅಂತ ನನಗೆ ಆಗಲೇ ಕನ್ಫರ್ಮ್ ಆಗಿದೆ. ಅಲ್ಲ ಬಾಸು, ಬರೀ ಒಂದು ನೀರಿನ ಬಾಟ್ಲಿಗೆ ಹೆದರ್ಕೊಂಡು ಹಿಂಗೆ ಕಾರ್ ನಿಲ್ಸ್ಬಿಟ್ರೆ ಹೇಗೆ? ಕಾರ್ನ ನಾನು ನಿಲ್ಲಿಸ್ಲಿಲ್ಲ, ಅದಾಗದೆ ನಿಂತೋಯ್ತು. ಅಯ್ಯೋ, ಏನಕ್ಕೆ? ಅದಕ್ಕೆ ಕಾಲು ನೋವು ಬಂತಂತೆ, ಅದಕ್ಕೆ. ಓ ಹೌದಾ ಬಾಸು? ಇಲ್ಲೆಲ್ಲೋ ಮಧ್ಯದಲ್ಲಿ ಕಾರ್ ಕೈ ಕೊಡ್ತಲ್ಲ ಅಂತ ನಾನು ಟೆನ್ಷನಲ್ಲಿದ್ದರೆ ಇವಳ್ದೊಂದು. ನೀವಿಬ್ರು ಇಲ್ಲೇ ಇರಿ, ಏನಾಗಿದೆ ಅಂತ ನಾನು ಒಂದ್ಸರಿ ಚೆಕ್ ಮಾಡ್ತೀನಿ. ದುರ್ಗಾ, ಕಾರ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಇಲ್ಲೆಲ್ಲೋ ದೂರದಲ್ಲಿ ಕಾಟೇಜ್ ಕಾಣಿಸ್ತಾ ಇದೆ. ಇವತ್ತು ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಹೊರಡೋಣ. ಮಲಾಡಡಿಕೆ ಮೈಸೂರು ಎಲೆದದು ಬೆರೆತರೆ ಕೆಂಪು ಕೋರಿ ನೀನು. ಏನೋ ಒಂಥರ ಆಗ್ತಿದೆಯಾ ಇದು? ಅರೆ ಎಲ್ಲ ತಿರುಗ್ತಿದೆ. ಪ್ರಾಣಿ, ನಾನು ದೆವ್ವ ಅಲ್ಲ, ನಿಮ್ ದಮ್ಮು ದಮಯಂತಿ. ಇಲ್ಲಿ ನೋಡಿ. ನೀನು ದಮ್ಮಲ್ಲ, ನನ್ನ ಪ್ರಾಣಿ ಅಂತ ಕರೆಯೋದು ನನ್ನ ದಮ್ಮು ಮಾತ್ರ. ನೀನು ಯಾರೋ ದೆವ್ವ. ಪ್ರಾಣಿ, ಓಡ್ಬಿಡಿ, ನಿಂತ್ಕೊಳ್ಳಿ ಪ್ರಾಣಿ. ದೆವ್ವ ಅಲ್ಲ. ನೀನು ನನ್ನ ದಮ್ಮು ಅಲ್ಲ. ನನ್ನ ದಮ್ಮು ಇಷ್ಟೊಂದು ಭಯಂಕರವಾಗಿರಲ್ಲ. ಭಯಾನಕನೇ, ಆದರೆ ಇಷ್ಟೊಂದಿರಲ್ಲ. ಅದು ದೆವ್ವ ಇರಬೇಕು. ಪ್ರಾಣಿ, ಒಂದ್ ನಿಮಿಷ ಇರಿ, ನಾನೇ ಬಂದೆ. ಅಯ್ಯೋ, ಬೆನ್ನೆತ್ತಿರೋ ಬೇತಾಳ ನೀನು. ನನ್ನ ಸೊಂಟ ನೆಟ್ಕಿದ್ರೆ ಪ್ರಾಣಿ 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 ಏನಾಗಿದೆ ಇವ್ರಿಗೆ? ಸ್ವಲ್ಪ ಹೊತ್ತಿಗೆ ಮುಂಚೆ ನೆಟ್ಗೆ ಇದ್ರಲ್ವಾ,
ಈಗ ಯಾಕೆ ಸೊಟ್ ಸೊಟ್ ಕಾಡ್ತಿದ್ದಾರೆ? ಪ್ರಾಣಿ ಪ್ರಾಣಿ ಈತ ಎಷ್ಟು ನೆಮ್ಮದಿಯಾಗಿ ಮಲ್ಕೊಂಡು ಮಾಡಿ ಅದೆಷ್ಟು ದಿನಗಳಾಗಿತ್ತು ಏನೋ ಬೇಕಾ. ಆ ಮನೇಲಿ ಕಾಸ್ಟ್ಲಿ ಬೆಡ್ ಮೇಲೆ ಮಲಗುವಾಗಲೂ ಭಯ ಪಟ್ಕೊಂಡೆ ಮಲ್ಕೊಳ್ಳೋಳು. ಆದರೆ ಇವತ್ತು ಗೊತ್ತಿಲ್ದಿರೋ ಜಾಗ, ಗೊತ್ತಿಲ್ದಿರೋ ಊರು, ಆದರೂ ದುರ್ಗಾ ಮಡ್ಲಲ್ಲಿ ಎಷ್ಟು ಆರಾಮಾಗಿ ಮಲಗಿದ್ದಾಳೆ ನೋಡು. ಅವಳ ಮುಖದಲ್ಲಿ ಏನೋ ಒಂಥರ ಸೆಕ್ಯೂರ್ ಫೀಲ್ ಇದೆ. ಸೀರಿಯಸ್ಲಿ ಅಂಬಿಕಾ, ಈತನ ನೋಡ್ಕೊಳ್ಳೋದಕ್ಕೆ ದುರ್ಗಾ ಇಸ್ ದ ರೈಟ್ ಪರ್ಸನ್ ಟು ಟೇಕ್ ಕೇರ್ ಆಫ್ ಈತ. ಅಲ್ವಾ? ಎಷ್ಟಾದರೂ ದುರ್ಗಾ ನನ್ನ ಚಾಯ್ಸ್ ಅಂದಮೇಲೆ ಕೇಳಬೇಕಾ? ದುರ್ಗಾ ಹಿತನ್ ನೋಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನು ನಿಮ್ಗಿಂತ ಸ್ಮಾರ್ಟ್ ಬಿಡಿ. ಮೂರು ಜನ ಒಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಒಂದೇ ಫ್ಯಾಮಿಲಿ ಥರ ಅಥವಾ ಫ್ಯಾಮಿಲಿ ಆಗೋ ಥರ. ಅಕಾಯವಾದ್ರೂ ನನಗೆ ದಾರಿ ಕಾಣುತ್ತೆ, ಆದ್ರೆ ನಿಂಗೆ ಕಣ್ಣೆದುರಲ್ಲೇ ಇದ್ರೂ ದಾರಿ ಕಾಣಿಸ್ತಾ ಇಲ್ಲ. ಕಣ್ಮುಂದೆ ನೀರಿನ ಸೆಲೆ ಇದ್ರು ಭಾವಿಗಾಗಿ ಎಲ್ಲೆಲ್ಲೂ ಹುಡುಕಬೇಡ. ದೇವಸ್ಥಾನದಲ್ಲಿ ಕೇಳಿಸಿದ ಆ ಶರೀರವಾಣಿ ನನಗೆ ಅರ್ಥ ಆಗಿರಲಿಲ್ಲ, ಆದರೆ ಈಗ ಅರ್ಥ ಆಗ್ತಿದೆ. ಎಲ್ಲ ಕಣ್ಮುಂದೆನೇ ಇದ್ರೂ ನನಗೆ ಕಾಣಿಸ್ತಿರ್ಲಿಲ್ಲ. ನನಗೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇ ಇದೆ. ಹಿತನ ಕಾಪಾಡೋರು ಒಬ್ರು ಬೇಕು ಅಂತ ನಾನು ಯೋಚಿಸ್ತಾ ಇದ್ದೆ. ಆದರೆ ಬರೀ ಕೇರ್ ಟೇಕರ್ ಅಲ್ಲ, ದುರ್ಗಾ ಹಿತಂಗ್ ತಾಯಿ ಯಾಕೆ ಆಗ್ಬಾರ್ದು ಅಂತ ನಾನು ಯಾಕೆ ಯೋಚನೆ ಮಾಡಲಿಲ್ಲ? ಕೃಷ್ಣ ದೇವ್ರೇ ಆಗಿದ್ರು ತಾಯಿ ಇಲ್ಲದೆ ಬದುಕೋದು ಕಷ್ಟ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ದೇವಕಿಯಿಂದ ದೂರ ಆದ್ಮೇಲೂ ಅವನು ಯಶೋದೆ ಮಡ್ಲು ಹುಡ್ಕೊಂಡ. ಈಗ ನಮ್ಮ ಹಿತಾಪುಟ್ಟಿಗೆ ದುರ್ಗಾನೇ ಯಾಕೆ ಯಶೋದೆ ಆಗ್ಬಾರ್ದು? ತಾಯಿ, ಇಂಥ ಒಂದು ಯೋಚನೆ ನನಗೆ ಬರೋ ಹಾಗೆ ಮಾಡಿದ್ದಕ್ಕೆ ನಿನಗೆ ಕೋಟಿ ಕೋಟಿ ನಮಸ್ಕಾರ. ಮುಂದೆ ಏನು ಮಾಡಬೇಕು ಅಂತ ನನಗೀಗ ಗೊತ್ತಾಗಿದೆ. ಕಣ್ಮುಂದೆನೇ ಇದ್ದಾರಿ ನನಗೆ ಕೊನೆಗೂ ಕಾಣಿಸಿದೆ. ದುರ್ಗಾ ಹಿತಂಗೆ ತಾಯಿ ಆಗಬೇಕು. ಹಾಗಾಗಬೇಕು ಅಂದರೆ ಇರೋದು ಒಂದೇ ಒಂದು ದಾರಿ.
ಶರತ್ನ ಬಿಟ್ಕೊಡೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಆಗತ್ತೆ. ಆದರೆ ತಂಗೋಸ್ಕರ ನಾನೀ ತ್ಯಾಗ ಮಾಡಲೇಬೇಕು. ಶರತ್ ಮತ್ತೆ ದುರ್ಗಂಗೆ ಮದುವೆ ಮಾಡಿಸ್ಲೇಬೇಕು. ದುರ್ಗಾ ಹಿತಂಗೆ ತಾಯಿ ಆಗಲೇಬೇಕು. ಇವರಿಬ್ರು ಮದುವೆಗೆ ಬೆಟ್ಟಾನೇ ಅಡ್ಡ ಬಂದ್ರು ನಾನು ಇವರಿಬ್ರು ಮದುವೆ ಮಾಡಿಸ್ತೀನಿ. ಸಂಗಾತಿ ಜೋಡಿ ಅಲ್ಲ ದಾರಿ ದುರ್ಗಮ್ಮ ದಾರಿ ದುರ್ಗಮ್ಮ ಜೋಡಿ ಸವಾಲು ಅಡ್ಡಿ ಆತಂಕ ಕಲ್ಲು ಮುಳ್ಳು ಸಂಗಾತಿ ಅಮ್ಮ ಗುರುದ್ರೋಹಿ ಅಪಾಯ ಕಂದ ಕನಸು ಮದುವೆ ನನಸು ಅಪಾಯ ಗುರುದ್ರೋಹಿ ಜೋಪಾನ ಕಂದ ಜೋಪಾನ ಅಪಾಯ ನಿನ್ನೆ ರಾತ್ರಿ ಜರ್ನಿ ಮಾಡಿ ಸಖತ್ ಸುಸ್ತಾಗಿದೆ, ಸರಿಯಾಗಿ ನಿದ್ದೆನೂ ಆಗಿಲ್ಲ. ಒಂದೊಳ್ಳೆ ಕೆಳಗೆ ಕಾಫಿ ಕುಡಿದ್ರೆ ದಿನ ಚೆನ್ನಾಗಿ ಸ್ಟಾರ್ಟ್ ಮಾಡ್ಬೋದು. ನಮ್ಮ ಶರತ್ ಈ ರೀತಿ ನಕ್ಕು ಎಷ್ಟೊಂದು ದಿವಸಗಳಾಗೋದು ಅಲ್ವಾ? ಹೌದು, ಶರತ್ ಹೀಗೆ ನಗ್ತಾ ಇರೋದನ್ನ ನೋಡ್ತಿದ್ರೆ ನನಗೂ ಆಶ್ಚರ್ಯ ಆಗ್ತದೆ. ಅಂಬಿಕಾ ಹೋದ್ಮೇಲೆ ಶರತ್ ನಗೋದನ್ನೇ ಮರ್ತು ಹೋಗಿದ್ದ. ನಮ್ಮ ಹಿತಾಪುಟ್ಟ ನಗೋದಿರ್ಲಿ, ಮಾತಾಡೋದನ್ನೇ ಮರ್ತು ಬಿಟ್ಟಿದ್ದಾಳೆ. ಆದರೆ ಈಗ ನೋಡಿ, ನಮ್ಮ ಹಿತನೂ ನಗೋದನ್ನು ಕಲ್ತಿದ್ದಾಳೆ, ಶರತ್ತು ನಗ್ತಾ ಇದ್ದಾನೆ. ನಿಜ ಮಾಳವಿಕ, ದುರ್ಗಾ ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅನಿಸ್ತಾ ಇದೆ. ಅವಳು ಈ ಮನೆಗೆ ಬಂದ ಮೇಲೆ ಎಷ್ಟೊಂದು ಬದಲಾವಣೆ ಕಾಣ್ತಾ ಇದೆ. ನಿನ್ನ ಆಯ್ಕೆ
ತಪ್ಪಾಗ್ಲಿಲ್ಲ ಮಾಳವಿಕ. ಹೌದು, ನಾನು ಹಾಗೆ ಅನ್ಕೋತಾ ಇದ್ದೆ. ದುರ್ಗಾನ ನೋಡಿದ ಕೂಡಲೇ ಇವಳು ನಮ್ಮ ಹಿತಾಗೆ ಬರೀ ಒಳ್ಳೆ ಕೇರ್ ಟೇಕರ್ ಅಷ್ಟೇ ಅಲ್ಲ, ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸ್ತಾಳೆ ಅಂತ. ಇವಳು ಈ ಮನೆಗೆ ಬಂದ್ಮೇಲೆ ಈ ಮನೆಗೆ ಒಂದು ಒಳ್ಳೆ ಕಳೆ ಬಂತು. ಹೌದು ಮಾಳವಿಕ, ನಮ್ಮ ಅಂಬಿಕಾ ಹೋದ್ಮೇಲೆ ಫಸ್ಟ್ ಟೈಮ್ ಈ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಾ ಇದೆ. ರಾಣಿ, ಇವನ್ ಷರತ್ತೆ ತಾನೆ? ಅಲ್ಲ, ಇವನಿಗೆ ನಗದಕ್ಕೂ ಬರುತ್ತಾ? ನಾನು ಇವನ ಮುಖದಿಂದ ಸ್ಮೈಲ್ ಅನ್ನೋದು ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹೌದು ದಮ್ಮು, ನಾನು ಹಾಗೆ ಅಂದ್ಕೊಂಡಿದ್ದೆ. ಅಲ್ಲಿ ಇವಳು ಕಂಡ್ರೆ ಇವ್ಗಾಗಲ್ಲ ಅಂದ್ಕೊಂಡಿದ್ದೆ. ನೋಡಿ ನುಗ್ತಾ ಇದ್ದಾನಲ್ಲೇ. ಪಿಶಾಚಿ, ಥೇಟ್ ಪಿಶಾಚಿ ಥರನೇ ಬಂದ್ಬಿಟ್ಟಿದ್ದಾಳೆ ಪ್ರಾಣಿ. ಅಲ್ಲ, ನಮ್ಗೆ ಯಾವ್ಯಾವ್ದು ಬೇಡ ಅನ್ಸುತ್ತಲ್ಲ ಅದನ್ನೆಲ್ಲ ಸುತಾರಾಮ್ ಮಾಡ್ತಾಳೆ. ನಾನು ದುರ್ಗಾ ಬಗ್ಗೆ ಅನ್ಕೊಂಡಿದ್ದು ನಿಜ. ದುರ್ಗಾ ಬಂದ್ಮೇಲೆ ಬರೀ ಹಿತ ಮಾತ್ರ ಅಲ್ಲ, ಷರತ್ತು ನಗ್ತಿದ್ದಾರೆ. ಹಿತ ಮೊದ್ಲಿನ ಥರ ಆಗಿ ಷರತ್ತು ಬದಲಾದ್ರೆ ನನಗಷ್ಟೇ ಸಾಕು. ನನಗೆ ಗೊತ್ತು ದುರ್ಗಾ ಅದಾಗೋ ಹಾಗೆ ಮಾಡೇ ಮಾಡ್ತಾಳೆ ಅಂತ. ಮ್ಯಾಮ್, ನಾನು ಸ್ವಲ್ಪ ದಿನ ಈ ಮನೇಲಿಲ್ಲ ಅಂದರೆ ನನ್ನ ಆಬ್ಸೆನ್ಸ್ ಮ್ಯಾಟರೇ ಆಗಲ್ವಾ? ಹಾಗ್ಯಾಕೆ ಕೇಳ್ತಾ ಇದೆಯಾ ಮಾಯಾ? ನನಗೆ ಹಾಗೆ ಅನಿಸ್ತಾ ಇದೆ ಮ್ಯಾಮ್. ಇಲ್ಲಿ ಯಾರೂ ನನ್ನನ್ನು ಮಿಸ್ ಮಾಡಿಕೊಂಡ್ರು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಶರತ್ ಒಂದಿನನೂ ಅವನೇ ಕಾಲ್ ಮಾಡಿ ನನ್ನನ್ನು ವಿಚಾರಿಸ್ಕೊಂಡಿಲ್ಲ. ಅದು ಅಲ್ಲದೆ ನಾನು ಔಟ್ ಆಫ್ ಸ್ಟೇಷನ್ ಹೋಗಿದ್ದೀನಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದಾನೆ. ಶರತ್ ಫೋಕಸ್ ಏನಿದ್ರು ಹಿತನ್ನ ಇಂಪ್ರೆಸ್ ಮಾಡೋದು. ಸೊ ಅವ್ನು ಬರೀ ಹಿತನ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿರ್ತಾನೆ. ಬಟ್ ಸ್ಟಿಲ್ ಮ್ಯಾಮ್, ಅವನಿಗೆ ನನ್ನ ಮೇಲೆ ಕೇರೇ ಇಲ್ಲ ಅಂತ ಅನ್ಸುತ್ತೆ. ಮಾಯಾ ಪ್ಲೀಸ್, ಈಗ ಇದನ್ನೇ ನೀನು ದೊಡ್ಡ ಇಶ್ಯೂ ಮಾಡಬೇಡ. ಶರತ್ ಜೊತೆ ನಾನು ಈಗಾಗಲೇ ಮಾತಾಡಿದ್ದೀನಿ. ಇನ್ನೂ ಒಂದ್ಸಲ ಅವನಿಗೆ ನೆನಪಿಸ್ತೀನಿ. ನಿನಗಾಗಬೇಕಾಗಿದ್ದೆ ಮಾಯಾ. ಶರತ್ಗೆ ನಿನ್ನ ಮೇಲೆ ಕೇರ್ ಇದ್ರೆ ತಾನೆ ನಿನ್ನ ವಿಚಾರಿಸ್ಕೊಳ್ಳೋದು. ಡೋಂಟ್ ವರಿ. ಬಾಯ್ ಮಾ. ಶರತ್, ಒಂದು ನಿಮಿಷಪ್ಪ. ಹೇಳಿ ಮಾ. ಹಾಯ್ ಶರತ್, ಹೇಗಿದ್ದೀರಾ? ಹಾಯ್ ಮಾಯಾ, ಐಮ್ ಫೈನ್. ಅಮ್ಮ, ಏನು ಕರ್ತಿದ್ದು? ನೀನು ಹೇಗಿದ್ಯಾ, ಯಾವಾಗ ಬಂದೆ ಅಂತ ಒಂದು ಮಾತು ಕೇಳ್ತಿಲ್ವಲ್ಲ ಶರತ್? ಹೇಳಿ ಮಾ. ಶರತ್, ನಾನು ನಿಂಗೊಂದು ವಿಷಯ ಹೇಳಿದೆ, ನೆನಪಿದ್ಯಾಪ್ಪ? ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಮ್ಮ? ಮಾಯನ್ ಜೊತೆ ಡಿನ್ನರ್ಗೆ ಹೋಗಬೇಕು ಅಂತ ಹೇಳಿದ್ದೆ. ಮಾ, ಆದರೆ ಶರತ್, ಆದ್ರೆ ಗೀದ್ರೆ ಎಲ್ಲ ಏನೂ ಹೇಳೋ ಹಾಗಿಲ್ಲ. ಮಾಯನು ಇಷ್ಟು ದಿವಸ ಊರಲ್ಲಿರಲಿಲ್ಲ, ಈಗ ಬಂದಿದ್ದಾಳೆ. ನೀನು ಇವತ್ತು ರಾತ್ರಿ ಯಾಕೆ ಮಾಯನ್ ಜೊತೆ ಡಿನ್ನರ್ಗೆ ಹೋಗಬಾರ್ದು? ಅಮ್ಮ, ಈತ ಈಗಷ್ಟೇ ನನ್ನ ಜೊತೆ ಕ್ಲೋಸ್ ಆಗ್ತಾ ಇದ್ದಾಳೆ. ಅವ್ರ ಜೊತೆ ಸಾಧ್ಯವಾದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ನಾನು. ಮಾಡು ಶರತ್, ಯಾರು ಬೇಡ ಅಂದ್ರು? ಡೂ ಒನ್ ಥಿಂಗ್, ನಿಮ್ಮ ಜೊತೆ ಹಿತನು ಕರ್ಕೊಂಡು ಹೋಗಿ. ಅಲ್ಲ ಮ್ಯಾಮ್, ಏನು ಹೇಳ್ತಾ ಇದ್ದೀರಾ? ಹಿತನ ಡೇಟಿಗೆ ಕರ್ಕೊಂಡು ಹೋದ್ರೆ ಅವಳು ಏನು ಮಾಡ್ತಾಳೆ? ಶಿಲ್ ಗೆಟ್ ಬೋರ್ಡ್. ಹೌದಲ್ವಾ? ಹಾಗಾದ್ರೆ ಹಾಂ, ಹೀಗೆ ಮಾಡಿ. ಹಿತನ್ ಜೊತೆ ದುರ್ಗನ್ನು ಕರ್ಕೊಂಡು ಹೋಗಿ.